ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಇವತ್ತು ಭಾರತದ ಒಬ್ಬ ಪ್ರಮುಖ ಯಾತ್ರೆ ಅಂಥೇಳಿ ಅನ್ನಿಸ್ಕೊಂಡಿರುವಂತಹ, ಅಂದರೆ ಗಗನಯಾನದಲ್ಲಿ ತಂದೆ ಆಗಿರುವಂತಹ ಒಂದಷ್ಟು ಸಾಧನೆಗಳನ್ನು ಮಾಡಿರುವಂತಹ ಉತ್ತರ ಪ್ರದೇಶ ಮೂಲದ ಶುಭಾಂಶು ಶುಕ್ಲಾ ಅವರ ಕುರಿತಾಗಿ ಇವತ್ತು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ. ಶುಭಾಂಶು ಶುಕ್ಲಾ ಅವರು ಮೂಲತಃ ವಾಯುಪಡೆಯ ಪರೀಕ್ಷಾ ಪೈಲಟ್, ಎಂಜಿನಿಯರ್ ಮತ್ತು ಇಸ್ರೋದ ಗಗನಯಾತ್ರಿ ಅಂತ ಹೇಳಲಾಗುತ್ತೆ. ಅವರ ತಂದೆ ತಾಯಿಗೆ ಇರುವಂತಹ 3 ಮಕ್ಕಳಲ್ಲಿ ಇವರು ಕೊನೆಯವರು ಅಂತ ಹೇಳಲಾಗುತ್ತೆ. ಇವರ ತಂದೆ ಶಂಭು ದಯಾಳ್ ಶುಕ್ಲಾ, ತಾಯಿ ಆಶಾ ಶುಕ್ಲಾ. ಉತ್ತರ ಪ್ರದೇಶದ ಲಕ್ನೋ ಮೂಲದವರಿವರು. ಅದರ ಜೊತೆಗೆ ಆಲಿಂಗನ್ ಸಿಟಿ ಮಾಂಟೆಸರಿ ಶಾಲೆಯಲ್ಲಿ ತಮ್ಮ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಪಡ್ಕೊಳ್ತಾರೆ. NDA ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ. 1999ನೇ ಇಸ್ವಿಯಲ್ಲಿ ಆದಂತಹ ಕಾರ್ಗಿಲ್ ಯುದ್ಧ ಇವರ ಮೇಲೆ ಅಪಾರವಾದ ಪರಿಣಾಮವನ್ನು ಬೀರುತ್ತೆ. ಅದರಿಂದಾಗಿಯೇ ಇವರು NDA ಪರೀಕ್ಷೆಯನ್ನು ಪಾಸ್ ಮಾಡಿಕೊಳ್ತಾರೆ. ಇದಾದ ನಂತರದಲ್ಲಿ 2005ನೇ ಇಸ್ವಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ BSc ಪದವಿಯನ್ನು ಪಡ್ಕೊಳ್ತಾರೆ. 2006ನೇ ಇಸ್ವಿಯಲ್ಲಿ ಭಾರತೀಯ ವಾಯುಪಡೆಯನ್ನು ಸೇರಿಕೊಳ್ತಾರೆ. ವಿವಿಧ ವಿಮಾನಗಳಲ್ಲಿ ಒಟ್ಟು ಅವರ ಪ್ರಯಾಣವನ್ನು ನೋಡಿದರೆ ಸುಮಾರು 2000 ಗಂಟೆಗಳಷ್ಟು ಪ್ರಯಾಣವನ್ನು ಮಾಡಿದ್ದಾರೆ ಅಂತ ಹೇಳಲಾಗತ್ತೆ. ಅದರ ಜೊತೆಯಲ್ಲಿ ರಷ್ಯಾದಲ್ಲಿ ಗಗನಯಾನದ ಒಂದು ತರಬೇತಿಯನ್ನು ಅವರು ಪಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಗಗನಯಾನ ತರಬೇತಿ ಸೌಲಭ್ಯದಲ್ಲಿ ತರಬೇತಿಗೆ ಕೂಡ ಅವರು ಹಾಜರಾಗಿದ್ದರು ಅಂತ ಹೇಳಲಾಗುತ್ತೆ. ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಶುಕ್ಲಾ ಅವರ ಹೆಸರನ್ನು 2024 ಫೆಬ್ರವರಿ 27ನೇ ತಾರೀಕು ತಿರುವನಂತಪುರದಲ್ಲಿರುವಂತಹ ಇಸ್ರೋದ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರಕ್ಕೆ ಅವರನ್ನು ಸದಸ್ಯರಾಗಿ ಕೂಡ ನೇಮಕ ಮಾಡಿಕೊಳ್ಳಲಾಗಿದೆ. ಪ್ರಸ್ತುತ ಆಕ್ಸಿಯಮ್ ಮಿಷನ್ 4ರಲ್ಲಿ ಮಿಷನ್ ಪೈಲಟ್ ಆಗಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಒಂದು ವೈಯಕ್ತಿಕ ಜೀವನವನ್ನು ನಾವು ನೋಡ್ತಾ ಹೋಗೋದಾದರೆ, ಇವರ ಪತ್ನಿಯಾಗಿರುವಂತಹ ಕಾಮ್ನಾ ಮಿಶ್ರಾ ಅವರು ದಂತವೈದ್ಯೆಯಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ದಂಪತಿಗೆ ಒಬ್ಬ ಮಗನಿದ್ದಾನೆ. ಇದಿಷ್ಟು ಶುಭಾಂಶು ಶುಕ್ಲಾ ಅವರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.